ಎಂತದ್ದು ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದ ಹಾಗೆ ಕೈ ಹಾಕಿದ್ರೆ ಯಾಕೆ ಬೇಕು? ಎಲ್ಲರೂ ಕೈ ಹಾಕಿದ್ರಲ್ಲ ಹಾಗೆ. ಓಹೋ, ಈಗ ಎಲ್ಲವರು ಕೈ ಹಾಕೋದಲ್ವಾ? ಪಾಪ ನಮ್ದೊಂದು ಯಾಕೆ ಬಾಕಿ ಆಗುದು ಭಾಷೆಗೆ ಯಾಕೆ ಅಂತ ಗೊತ್ತುಂಟ? ಮತ್ತೆ ಅಧಿಕ ಬಸದ ಯಾಕೆ? ಸಿಗುದು ಯಾಕೆ ಎಲ್ಲಾ ಕೈಲಿ ಸಿಗ್ತದೆ ಅಂತ ಅಪರೂಪಕ್ಕೆ ಅಂತ ಕೈ ಹಾಕಿದ್ರೆ ಕೈಗಳು ತುಂಬಿರ್ತಾರೆ ಮಂಗ. ಹಿರಿಯವರೆಲ್ಲ ಸೇರಿ ಮಧುಮಕ್ಕಳಿಗೆ ಆಶೀರ್ವಾದ ಮಾಡುವುದು ಅಂತ ಲೆಕ್ಕ. ಹಾಗಾದ್ರೆ ನಮ್ಗೆ ಆಶೀರ್ವಾದ ಮಾಡಿದ್ದಾಗುದಿಲ್ಲ. ಏನಾಗದೆ, ನಿನ್ನಪ್ಪ ಸೀನ ಇದ್ದಾನಲ್ಲ, ಅವನಿಗೆ ಹೋಗಿ ಮೊದಲು ಆಶೀರ್ವಾದ ಮಾಡು. ಇನ್ನೂ ಒಂದು 4 ಮಕ್ಕಳನ್ನು ಹುಟ್ಟಿಸಿ ಇಲ್ಲಿಗೆ ಕಳುಹಿಸಿ ಕೈ ಎತ್ತಾನೆ. ಏನು ಈಗಲೇ ಹೋಗ್ತೀಯ? ಕೊನೆಯವರೆಗೆ ಉಳಿದಿಲ್ವ ಮಗನೇ? ತಪ್ಪು ನಿನ್ನದಲ್ಲ, ನಿನ್ನ ದೂರಿ ಪ್ರಯೋಜನ ಇಲ್ಲ. ನಿನ್ನೊಂದಿಗೆ ಕರೆದುಕೊಂಡು ಬಂದಿದ್ದಾನಲ್ಲ, ಅವನಿಗೆ ಮೊದಲು ಕೊಡ್ಬೇಕು. ಕರೆದುಕೊಂಡು ಬಂದ ಬೇರೆ ಯಾರಲ್ಲ, ನಮ್ಮ ಅಣ್ಣನ ಮಗ ಉಜಿರೆ ನಾರಾಯಣ ಇದ್ದಾನಲ್ಲ, ಅವನಿಗೆ ಮೊದಲು ಕೊಡ್ಬೇಕು. ಅವನಿಂದ ಕುಟುಂಬ ಏನು ಗೊತ್ತಿದೆ? ಚಿಕ್ಕ ಮಕ್ಕಳು ಮಕ್ಕಳ ಮಾತಿಗೆ ಇಷ್ಟೆಲ್ಲ ಮಾಡ್ತಿರಲ್ಲ ನೀವು. ಅಮ್ಮ, ನನಗೆ ಹೆಣ್ಣು ಕಾಣುವುದಿಲ್ಲ ಅಂತ ನೀವು ಉಪದೇಶ ಮಾಡುವ. ಆಲೋಚನೆ ಮಾಡಿ ಅಮ್ಮ, ಮಕ್ಕಳು ಮಾಡುವ ಹಾಗೆ ಮಾಡಬೇಕು, ಒಟ್ಟು ಮಕ್ಕಳು ಮಾಡುವುದಲ್ಲ. ನಮ್ಮೆಲ್ಲರಿಗೂ ದಿವ್ಯ ದರ್ಶನವನ್ನು ಇರ್ತೇವೆ. ಅಕಾಲಿಕವಾಗಿ ಕಾಲವಾದಂತಹ ಹಿರಿಯರು ನಿನ್ನನ್ನು ನಂಬದೆ ಅರ್ಥದಲ್ಲಿ ಬಿಟ್ಟವರು, ಹಿರಿಯರು ನಂಬದಿದ್ರು. ಹಿರಿಯರ ಸಂಸಾರ ನಾವು ನಂಬಿಕೊಂಡು ಬರ್ತೇವೆ. ನಿಮ್ಗೆ ಆಗಬಹುದ ಪಂಚಪರ್ವಗಳನ್ನು ಕೊಡ್ತಾ ಬರ್ತೇವೆ. ಸ್ವಾಮಿ ಉಜಿರೆಯ ಒಬ್ಬಯ್ಯ. ನಿಮ್ಮ ಕಟ್ಟಡದೇವೆ ಎಷ್ಟೊತ್ತಿಗೆ ಮುಗಿಯುವುದು? ನಾನೇ ನಿಮಗೆ ಭೂತ ಕಟ್ಟಿದ್ದೇನೆ. ಆಲೋಚನೆ ಮಾಡು. ಅವರು ಅಷ್ಟು ಚಿನ್ನ ಮಾಡಿ ನಿಂತಾ ಇದ್ದಾರೆ, ಇಷ್ಟು ಮಂದಿದ್ದಾರೆ, ಯಾರು ಏನು ಮಾಡುವುದಿಲ್ಲ. ಪಾಪ ಅವರಿಗೊಂದು ಯಾಕೆ ಬೇಸರ ಆಗುವಂತ ಧರ್ಮ ಮಾಡಿದ್ರೆ ನಿನ್ನ ಕುಟುಂಬದ ದೈವಕ್ಕೆ ಹೂ ಹಾಕಿದಾಗೆ ಆಗ್ತೇವೆ. ವರ್ಷಾದಿ ನೆನಪಿಗೆ ಅಂದದ್ದು ನೆನಪು ಮರಿಬೇಡ. ಮತ್ತೆ ಜೋರಾದಿತ್ತು ಮದುವೆ ಶುಭ ಕಾರ್ಯ, ಆರೋಗ್ಯ ಹರಿಸಿದೆ ದೋಷ ಬಲ್ವಾ? ಮಂಗಲ ಕಾರ್ಯ ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಣ್ಣೆ ಹಾಳು ಮಾಡುದು ಯಾಕೆ? ಹಾಳು ಮಾಡುವಾಗ ಆಲೋಚನೆ ಮಾಡಬೇಕು. ತಿಳಿದವರು ಏನು ಹೇಳ್ತಾರೆ? ಉಳಿತಾಯ ಮಾಡಿ ನಿಮಗಾಗಿ, ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ. ನೀವೀಗ ಯಾರಿಗಾಗಿ ಉಳಿತಾಯ ಮಾಡಿದ್ರು? ಯಾರಿಗಾಗಿ ಉಳಿತಾಯ ಮಾಡಲಿಕ್ಕೆ ನಾನು ನೀನು ನನ್ನ ಮನೆಗೆ ಒಂದು ಹಲಸಿನ ಎಣ್ಣೆ ಹಾಕ್ಬೇಕು. ಆಗಿದೆ ಹಲಸಿನ ಆಗಿದೆ. ಇದು ಸುಡುವೆ ಬರ್ತೆ. ಮಣ್ಣು ತಿನ್ನು ಹಲಸಿನ ಎಣ್ಣೆ. ನಾನು ಹೇಳಿದಾಗೆ ಎನ್ನಳಸಿ ಅಲ್ಲ ಮಸಿ ಉಂಟು ಅಂತ ಹೇಳಿದ್ರಿ. ನಿಮಗೆ ಹೊರ ಬರುವುದಿಲ್ಲ, ಊಟ ಮಾಡುದಿಲ್ಲ. ನೀವು ಆಗುವ ಮಾತು ನನಗೆ ಕೇಳುವುದಿಲ್ಲ. ಅಷ್ಟು ದೊಡ್ಡ ಸಭೆ ಆ ತಲೆಯವರಿಗೆ ಕೇಳಬೇಕಲ್ವ? ಕೇಳದಿದ್ದರೆ ಪರಿಣಾಮ ಏನಾಗ್ತದೆ? ಬಂದವರೆಲ್ಲ ಹೇಳ್ತಾರೆ ಕಾರ್ಯಕ್ರಮ ಎಲ್ಲ ಬಹಳ ಒಳ್ಳೆಯದಾಗಿದೆ, ಆದ್ರೆ ಮದುಮಗನಿಗೆ ಬಾಯಿ ಬರುವುದಿಲ್ಲ. ಹಾಗಾಗಬಾರದು ಅಂತ ಹೇಳಿದ್ರೆ ಗಟ್ಟಿಯಾಗಿ ಎನ್ನರಸಿ ನಾನು ಮೊದಲೇ ಹೃದಯ ರೋಗಿ. ಇವರ ಆರ್ಭಟಕ್ಕೆ ನನ್ನ ಎದೆ ಹೊಡೆದು ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳಿಗೆ ಜನ ನೀನ. ನಂಗೆ ಇಲ್ಲಿ ಬರ್ಲಿಕ್ಕೆ ಕೊಡ್ಸೋದಿಲ್ಲ. ಮತ್ತೆ ಬೇಕಾದ್ರೆ ನೋಡುವ. ಗುರುಸ್ಥಾನದಲ್ಲಿ ಮನೆ ಕೆಲಸ ಕಾರ್ಯ ಏನಿದ್ರು ನಾನು ಮಾಡ್ತೀನಿ. ಭಾವನೆ ಇದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ಹಾಳಾಗಿ ಮಣ್ಣು ತಿಂದು ಹೋಗ್ತೀನಿ. ಜೈ ಬಜಿ ಬಂಜಿ ಬನ್ನಿ. ಎಷ್ಟೊಳ್ಳೆ ಸ್ವರ ಹೊನ್ನರಸಿ, ಹೊನ್ನರಸಿ, ಪ್ರಾಣದರಸಿ, ನೋಣದರಸಿ, ಭತ್ತದರಸಿ. ಎಲ್ಲರಿಗೆ ಸಿಹಿ ಖಾರ ಇಲ್ವಾ? ಅಲ್ಲಿ ಕೂತು ಬರ್ತದೆ ಅನಸಿ ಸಿಂಹ ಕಮಲದಂತಹ ಮುಖಕ್ಕೆ ಕಂಬಳ ನಿಷೇಧ. ಕಮಲದಂತಹ ಮುಖಕ್ಕೆ ಕಮಲದಂತಹ ಮುಖಕ್ಕೆ ಹಲಸಿನ ಎಣ್ಣೆ ಹಚ್ಚುತ್ತೇನೆ. ಹಲಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚನ್ನ 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 ಅಲ್ಲ, ಅಣ್ಯನ್ನ. ಅಣ್ಣನ್ನ ಅಲ್ಲ, ನಿನ್ನ ಅಪ್ಪ ಅವ ಸೇಸಪ್ಪಣ್ಣ.
ಪುರೋಹಿತರೆ, ಇಲ್ಲಿ ಕುಂದಾಪುರದ ರಸ ಉಂಟಾ? ಕುಂದಾಪುರದು ಈ ಸಲ ರಸ ಕುಡಿದು ಹೋಗ್ತೀನಿ ಯಾರು ಕುಡಿದ್ರೆ ಹೋಗ್ತಾರೆ? ಇವರಿಬ್ಬರು ಕೂತು ನಟ್ಟಿಗೆ ಕೂತಿದ್ದಾರೆ. ಅವರು ನಿನ್ನ ಆಗಲ್ಲ, ಪಾಪ ಬೇಕಾದನ್ನು ಆಗಾಗ ತೆಕ್ಕೊಂಡು ಸುಮ್ಮನಿರ್ತಾರೆ. ನಿನಗೆ ನಾನು ರಸ ಅಂತ ಹೇಳುವಾಗ ರಸ ತಿಂದಲ್ಲಿ ಕಾಡಿದ್ದಾರೆ. ನಿಮ್ಮ ನಿಮ್ಮ ಮುಚ್ಚಿನಂತಹ ಮುಖಕ್ಕೆ ಮುಚ್ಚಿನಂತಹ ಮುಖಕ್ಕೆ ಮುಚ್ಚು. ಅಪ್ಪ ಹೇಳಿದ್ರು ಮುತ್ತಿನಂತಹ ಮುಖಕ್ಕೆ ಮುತ್ತಿನಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚಮ್ಮ ಅಚ್ಚಮ್ಮ ಅಕ್ಕಮ್ಮ, ನಿಮ್ಮ ಚಿಕ್ಕಮ್ಮವ ಅಲ್ಲ ಅಲ್ಲ ನಿನ್ನ ಅತ್ತೆ. ಕಾರ್ಯಕ್ರಮದ ಎಲ್ಲ ಬಹಳ ಒಳ್ಳೆಯದಾಗಿದೆ. ಪುರೋಹಿತರು ಎಷ್ಟು ಉತ್ತಮವಾಗಿ ಈಡೇರಿಸಿಕೊಂಡಿದೆ ಕಾರ್ಯಕ್ರಮ. ಎಂತ ನಮ್ಮ ಉತ್ತಮ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲ, ಮದುವೆಗೆ ಬಂದದ್ದು ನೋಡುವುದಕ್ಕೆ ನೋಡುತ್ತಾ ಕುಳಿತಿದ್ದಾರೆ, ತಪ್ಪಾದು. ನೋಡಿ ಆಯ್ತಲ್ಲ, ಇನ್ನು ಕೆಲಸ ಇಲ್ವಾ? ಇನ್ನೇನು ಕೆಲಸ ಇದೆ? ಊಟ ಮಾಡುದು ಬೇಡವಾ? ಹೇಳಿ ಹೇಳಿ. ಎಲ್ಲ ಎದ್ದು ಸಾಲಾಗಿ ಬಂದು ಕೊಟ್ಟು ಹೋಗಿ ಮತ್ತೆ ಊಟ ಮಾಡಿ. ಏನನ್ನು ಸಾಲಾಗಿ ಬಂದು ಕೊಡುವುದು? ಕೊಟ್ಟಲ್ಲ ಬೇರೆ ನಿನ್ಗಾಗಿ ಮಾಡಿ ಕೊಟ್ಟು ಬೇಕಾ? ಅಮ್ಮ ಮತ್ತೆ ಎಲ್ಲ ಏನನ್ನು ಕೊಡುವುದು? ಕಾಯ್ತಾರೆ ಎಷ್ಟೊತ್ತಿಗೆ ಪ್ರವೇಶ ಮಾಡುದು ಅಂತ. ಅದರಿಂದ ಬನ್ನಿ ಬನ್ನಿ ಬನ್ನಿ. ಅದಕ್ಕೆ ಎದ್ದು ಬನ್ನಿ ಅಂತ ಹೇಳೋದು ಅವರು ಎದ್ದು ಬರುವುದಿಲ್ಲ. ಅಲ್ಲಿ ಲೇಖನ ಕೊಡುವಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ. ಏನು ಅಂತ? ಆಶೀರ್ವಾದವೇ ಉಡುಗೊರೆ. ತಂದದ್ದನ್ನು ಏನು ಗೊತ್ತಿಲ್ಲ, ಎಲ್ಲ ಹಾಗೆ ಮನೆಗೆ ಸಮಯ ಎಲ್ಲ ತಂದು ಹೇಳ್ತಾ ಇದ್ದಾರೆ. ಮೊದಲು ಪುರೋಹಿತರ ಕೈ ಬೀಳಬೇಕು. ಓಹೋ, ಈಗ ನೀವೆಲ್ಲ ಕಾಯುವುದು ನನ್ನ ಕೈ ಬೀಳ್ಬೇಕು ಅಂತಲ್ವ ಆಲೋಚನೆ ಮಾಡಿದ್ದಾರೆ. ನಾನಿರುವ ನಿಮಗೆ ಒಬ್ಬ ಪುರೋಹಿತ, ನನ್ನ ಕೈ ಬಿದ್ದರೆ ಮತ್ತೆ ನಿಮಗೆ ಗೊತ್ತಾಗಿದೆ. ಹಾಗಲ್ಲ ಸ್ವಾಮಿ, ಮತ್ತೆ ಹೇಗೆ ಸ್ವಾಮಿ? ಉಡುಗೊರೆ ಕೊಡುವ ಒಂದು ಕ್ರಮ ಉಂಟಲ್ಲ. ಹಾಗೆ ಮತ್ತೆ ಬಂದಾಗಿದೆ ಎಲ್ಲ. ಸೋಮಜಾರೇನ ಸೋಮಜಾರೇನ ಹಾಗಲ್ಲ, ಸೋಮಜಾರ ಅನ್ನುವ ನನ್ನ ಮೇಲಿನ ಅಭಿಮಾನದಿಂದ ಕೊಟ್ಟಂತ ಪತ್ತೆ ಇದು ಹೇಳಿದ್ದಾನೆ. ಮತ್ತೆ ನಿಮ್ಮ ಜೀವನ ಪರ್ಯಂತ ನನ್ನ ಹೆಸರು ಹೇಳ್ತಾ ಇರ್ಬೇಕು ಅಂತ. ಆದ್ದರಿಂದ ಕೊಟ್ಟವರನ್ನು ಕೊಡದೇ ಇದ್ದವರು ಆದ್ರಿಂದ ಅವನ ಹೆಸರು ಹೇಳ್ತಾ ಇರುವುದು. ಸೋಮಜಾರೇನ ಸೋಮಜಾರೇನ ಓ ಪಟ್ಟೆ, ನಿನ್ನಲ್ಲಿ ಎಂಟು ಹೊಟ್ಟೆ ಹೊಟ್ಟೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ಪುರೋಹಿತರ ಕಡೆಯಿಂದ ಉಳಿದರೆ ಮದುಮಗನ ಕೊರಗೆ, ಮದುಮಗನ ಕುಲದಿಂದ ಮದುಮಗನ ಹೆಗಲಿಗೆ ಮತ್ತೆ ಬಂದಲ್ಲಿಗೆ ಹೋದಲ್ಲೆಲ್ಲ ಕಟ್ಟಿ ಕೊಡ್ತಾ ಹೋದ್ರೆ ನಮಗೆ ವರ್ಷಕ್ಕೆ ಕೊಟ್ಟೆಷ್ಟು ಬೇಕು. ಶಾಸ್ತ್ರ ಕೊಟ್ಟು ಮುಗಿಯುವುದಷ್ಟೇ. ಬಟ್ಟೆ ಒಣಗಿಸಿದಲ್ಲಿ ಗೆದ್ದಲಿಂದ ಅದು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಹುಡುಗಿಯಿಂದ ಇಳಿದು ಹೋಗುದು. ಏನಮ್ಮ ಬಾಮ್ಮ ಬಾ 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 ಬಾ. ಅಂಬ ಅಲ್ಲಿ ಕಂಬ ಉಂಟು, ಕಟ್ಟಿ ಹಾಕಿ ಹಗ್ಗೆಲ್ಲ ಅಂತ ತಲೆ ಬಿಸಿ ಮಾಡಿದ್ರು ಬೇಡ. ನೋಡಿ ಬೇಕಾದ ಮಳೆಯ ಮಟ್ಟಿ ಕೊಡ್ತೇನೆ ಶಾಪ. ಚಾಪ ಕೊಟ್ಟರೆ ಹೋಗಿ ಮರಕ್ತೇನೆ. ಶಾಶ್ವತವಾದ ನಿದ್ದೆ ಸತ್ಯವು ಯಾಕೆ ವಿಷಯ ಆಗುದು? ಕಾರಣ ಉಂಟು. ಇದೆಂತದ್ದು? ಎಂತದ್ದು? ಶನಿವಾರ ಶನಿವಾರ ಮೊನ್ನೆ ಅಲ್ಲ, ಆದಿತ್ಯವಾರ. ಅಷ್ಟು ಶನಿವಾರ ನೀನು ಮುಟ್ಟಿದ ಕಾರಣ ಅಶುದ್ಧವಾಗಿ ಹೋಯಿತು. ನಾನು ನಿನ್ನಿಂದ ಹೇಗೆ ಶುದ್ಧ ಮಾಡಬೇಡಿ ಪುರೋಹಿತರೆ. ಇವತ್ತು ಹೋಗುವಾಗ ತೆಗೆದು ಕೊಡಿ, ನಾಳೆ ಬರುವಾಗ ಹೋಗ್ತು ತರ್ತೇನೆ. ಶನಿವಾರವನ್ನು ಉಳಿಯುತ್ತದೆ ಬಟ್ಟೆಯ ಹಾಗಲ್ಲ, ದಶಗವ್ಯ ಮಾಡಿದ್ರು ಶುದ್ಧಾಗಲಾರದು. ನೀನು ಬಾ ನೋಡಿ, ಇವರೆಲ್ಲ ನಿನ್ ಜೊತೆ ಇದ್ದವರು ಇವತ್ತು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಅವ್ರನ್ನೊಂದು ಆಶೀರ್ವಾದ ಪಡೆಯುವ ಕ್ರಮ ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳಿ ಆಯ್ತಾ? ಅಣ್ಣಂದಿರಿ, ಅಣ್ಣಂದಿರಿ, ಅಕ್ಕಂದಿರಿ, ಅಕ್ಕಂದಿರಿ, ತಮ್ಮ ತಂಗಿಯಂದಿರಿ, ತಮ್ಮ ತಂಗಿಯಂದಿರಿ, ಗುರು ಹಿರಿಯರೇ, ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ನಾವು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲೇ ಆಟವಾಡುತ್ತೇವೆ. ನಮ್ಮ ಬಾಳೆ ಮೀಸಲು ಕೊಂಬನ್ನು ಕೈದಪ್ಪ ನಾವ ಓ ದೇವರೇ ಆಟ ಆಡ್ತಾ ಇದ್ದ ಬಂದಾಗ ಅದೇಗೆ ಕೊಂಬು ತಿಂತವೆ. ಓದೇ ಆಟ ಆಡಿ ನಿನ್ನ ಒಟ್ಟಿಗೆ ಒಂದೇನ ಕೊಟ್ಟಿಯವ. ಇವತ್ತು ನನ್ನ ಪತಿಯವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಪತಿಯವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ಹಿರಿಯವರಾದ ನೀವು ಆಶೀರ್ವಾದ, ಹಿರಿಯವರಾದಂತಹ ನೀವೆಲ್ಲರೂ ಯೋಚನೆ ಮಾಡಬೇಡಿ ಅಮ್ಮ, ನಾಳೆಯಿಂದ ಮತ್ತೆ ಎಲ್ಲ ಗೊತ್ತಾದಿತ್ತು ಆಯ್ತಾ? ಅವರು ಅನ್ನೋದಕ್ಕೆ ಅರ್ಥ ಉಂಟು. ಏನು ಮಾಡ್ತಾನೋ
ಏನು ಮಾಡ್ತಾನೋ ಅಷ್ಟನ್ನೇ ಮಾಡ್ತಾನೆ. ಮನೆಯ ಕೆಲಸ ಹೇಳಿಕೊಡ್ಲಿಕ್ಕೆ ಜನ ಉಂಟು. ಅದಕ್ಕೆ ಇವರು ನೀರು ಯಾಕಮ್ಮ ಅಜ್ಜ ಮಾಡುವುದು ಅಳಬೇಡಿ. ಯಾಕಂದ್ರೆ ಹೆತ್ತ ಕರು ಕಣ್ಣೀರು ಬರ್ತದೆ. ನೀರು ಯಾಕೆ ಹೇಳುವುದು? ಒಂದು 4 ಸಲ ಆಚೆ ಈಚೆ ಹೋದ್ರೆ ಎಲ್ಲ ಸರಿ ಆಗ್ತದೆ. ಮತ್ತೆ ಇಲ್ಲಿ ಜಾತ್ರೆಗೆ ಆಗುವಾಗ ಬರ್ಲಿಕ್ಕೆ ಆಯ್ತಾ? ಈ ಕಡೆಗೆ ಬನ್ನಿ. ಒಂದು ಆಶೀರ್ವಾದ.